ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತಿನ ಸ್ಯಾರಿ ಕುಚ್ಚು ಡಿಸೈನ್ ತುಂಬ ಚೆನ್ನಾಗಿದೆ, ತುಂಬ ಸಿಂಪಲ್, ಈಸಿಯಾಗಿ ಮಾಡೋಂಥ ಡಿಸೈನು. ಇದಕ್ಕೆ 6 ಎಳೆ ದಾರ ಮತ್ತು 7 ನಂಬರ್ ಕ್ರೋಶೆ ಹುಕ್ಕು ಯಾವಾಗಿನ ಹಾಗೆ ತಗೊಂಡಿದ್ದೀನಿ. ಫಸ್ಟ್ 6 ಎಳೆ ದಾರ ಈ ಥರ ಲಾಕ್ ಮಾಡಿ ಬಟ್ಟೆಗೆ ನಾನು ಡಬಲ್ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿದ ಮೇಲೆ 3 ಚೈನ್ ಹಾಕ್ಕೊಂಡು ಅದನ್ನು ಈ ಥರ ಬಗ್ಗಿಸಿ ಬಟ್ಟೆಗೆ ಎಲ್ಲರಿಗೆ ಬರುತ್ತೆ ಅಂತ ನೋಡ್ಕೊಳ್ಳಿ, ಬೆಂಡ್ ಮಾಡಿ. ಆದರೆ ಇಲ್ಲಿ ಲಾಕ್ ಮಾಡೋದಲ್ಲ, ಯಾವಾಗಿನ ಹಾಗೆ ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡಲ್ಲ, ನಾನು ಡಬಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ಈ ಥರ ಬಟ್ಟೆ ಲೆವೆಲ್ ಮಾಡಿಕೊಂಡು ಡಬಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ಡಬಲ್ ಕ್ರೋಶೆ ಹಾಕಿಬಿಟ್ಟು ಈಗ 2 ಚೈನ್ ಮಾಡಿ ಇದನ್ನು ಬೇಸ್ ಮಾಡಿಕೊಂಡು ಡಬಲ್ ಕ್ರೋಶೆ ಮಾಡಿ 1 2 3 4 5 ಡಬಲ್ ಕ್ರೋಶೆ ಮಾಡಿದ್ದೀನಿ. ಅಂದರೆ ಫಸ್ಟ್ 2 ಚೈನು ಮತ್ತು 5 ಡಬಲ್ ಕ್ರೋಶೆ, ಒಟ್ಟು 6 ಡಬಲ್ ಕ್ರೋಶೆ ಆಗತ್ತೆ. ಇನ್ನು 3 ಚೈನ್ ಹಾಕಿ ಇದು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಳ್ಳಿ. ಇಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಮತ್ತೆ 2 ಚೈನು ಮತ್ತೆ 5 ಡಬಲ್ ಕ್ರೋಶೆ, ಅದನ್ನು ಬೇಸ್ ಮಾಡಿಕೊಂಡು ಆ ಡಬಲ್ ಕ್ರೋಶೆಯಲ್ಲಿ 5 ಡಬಲ್ ಕ್ರೋಶೆ ಈ ಗ್ಯಾಪಲ್ಲಿ. ಮೂರು 4 5 ಡಬಲ್ ಕ್ರೋಶೆ ಹಾಕಿಬಿಟ್ಟು ಇನ್ನು ಮತ್ತೆ 3 ಚೈನು, ಮತ್ತೆ ಅದೇ ಥರ ಇದನ್ನು ಬೆಂಡ್ ಮಾಡಿ ಎಲ್ಲಿವರೆಗೆ ಬರುತ್ತೆ ಅಂತ ನೋಡ್ಕೊಳ್ಳಿ, ಬಟ್ಟೆಯಲ್ಲಿ ಅಲ್ಲಿ ಡಬಲ್ ಕ್ರೋಶೆ. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಪೂರ್ತಿ ಸೀರೆ ಸೆರಗು. ಈ ಥರ ಫುಲ್ ಸೀರೆಗೆ ಮಾಡ್ಕೊಂಡು ಹೋಗಿ, ಈ ಥರ ಮಾಡಿಕೊಂಡು ಕೊನೆಗೆ ಬಂದ ಮೇಲೆ, ಈ ಕೊನೆಯ ಆರ್ಚ್ ಆದಮೇಲೆ ಕೊನೆಯಲ್ಲಿ 3 ಚೈನ್ ಮಾಡ್ಕೊಳ್ಳಿ. 3 ಚೈನ್ ಮಾಡಿಕೊಂಡು ಸಿಂಗಲ್ ಕ್ರೋಶೆಯಲ್ಲಿ ಲಾಕ್ ಮಾಡಿ. ಇಲ್ಲಿ ಡಬಲ್ ಕ್ರೋಶೆ ಬೇಡ, ಸಿಂಗಲ್ ಕ್ರೋಶೆಯಲ್ಲಿ ಲಾಕ್ ಮಾಡಿ. ಈ ಥರ ಫುಲ್ ಲೈನ್ ಆಗತ್ತೆ. ಫಸ್ಟ್ ಸ್ಟೆಪ್ ಇದು, ಫಸ್ಟ್ ಲೈನು. ಸೀರೆ ಸೆರಗು ಫುಲ್ಲು ಈ ಥರ ಮಾಡ್ಕೊಂಡು ಬನ್ನಿ. ಆಮೇಲೆ 1 ಚೈನ್ ಹಾಕಿ ದಾರ ಕಟ್ ಮಾಡಿ. ನೆಕ್ಸ್ಟ್ ಸ್ಟೆಪ್ಪು, ಇನ್ನೊಂದು ಕಲರ್ ದಾರನ ನಾನು ಇಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಬೇಡಿ ನೀವು. ಈ ಚೈನ್ ಹಾಕಿದ್ದೀವಲ್ವ 3 ಚೈನು ಫಸ್ಟು, ಅಲ್ಲಿ ಫಸ್ಟ್ ಚೈನ್ನ ಮೇಲೆ ಇಲ್ಲಿ ಲಾಕ್ ಮಾಡ್ಕೋಬೇಕು. ಇಲ್ಲಿ ಲಾಕ್ ಮಾಡಿ. ಸ್ಟಾರ್ಟಿಂಗಲ್ಲಿ ಲಾಕಲ್ಲಾಗಲಿ ಬಟ್ಟೆಗಾಗಲಿ ಲಾಕ್ ಮಾಡ್ಕೋಬೇಡಿ ಇದರಲ್ಲಿ, ಈ ಡಿಸೈನ್ಗೆ ವಿಶೇಷವಾಗಿ. ಯಾಕೆಂದರೆ ಇಲ್ಲಿ ಲಾಕ್ ಮಾಡಿದ ಮೇಲೆ ನಾವಿಲ್ಲಿ 3 ಚೈನ್ ಆದಮೇಲೆ ಡಬಲ್ ಕ್ರೋಶೆ ಹಾಕಿರೋದ್ರಿಂದ ಆ ಚೈನ್ ಕ್ರಾಸ್ ನಿಂತ್ಕೊಂಡಿದೆ. ಆವಾಗ ಅಲ್ಲಿ ಕುಚ್ಚು ಹಾಕಿದರೆ ಕುಚ್ಚೂ ಓರೆನೇ ನಿಂತ್ಕೊಳ್ಳುತ್ತೆ. ಸ್ಟ್ರೈಟ್ ಇದ್ದರೆ, ಚೈನ್ ಸ್ಟ್ರೈಟ್ ಇದ್ದರೆ ಮಾತ್ರ ಕುಚ್ಚು ಸ್ಟ್ರೈಟ್ ನಿಂತ್ಕೊಳ್ಳೋದು. ಅದಕ್ಕೋಸ್ಕರ ಚೈನಲ್ಲೇ ಲಾಕ್ ಮಾಡಿ ಇಲ್ಲಿ ಈ 3 ಚೈನಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ ಈಗ ನೋಡಿ, ಇದು ಸ್ಟ್ರೈಟ್ ಬಂತು. ಇಲ್ಲಾಂದರೆ ಅದು ಹೀಗೆ ನಿಂತ್ಕೊಂಡಿರತ್ತೆ, ಕುಚ್ಚನ್ನು ಓರೆ ನಿಂತ್ಕೊಳ್ಳತ್ತೆ. ಈಗ ಇನ್ನು ನೆಕ್ಸ್ಟು ಇಲ್ಲಿ ನಾವು ಡಬಲ್ ಕ್ರೋಶೆ ಆದಮೇಲೆ 2 ಚೈನ್ ಹಾಕಿದ್ದೀವಿ ನೋಡಿ, ಅಲ್ಲಿ 2ನೇ ಚೈನಲ್ಲಿ ಲಾಕ್ ಮಾಡ್ಕೊಳ್ಳಿ ಸಿಂಗಲ್ ಕ್ರೋಶೆ. ಆಮೇಲೆ ಇಲ್ಲಿ 5 ಡಬಲ್ ಕ್ರೋಶೆ ಹಾಕಿದ್ದೀವಲ್ವ, ಫುಲ್ ಡಬಲ್ ಕ್ರೋಶೆ ಮಾಡ್ಕೊಂಡು ಬನ್ನಿ ಕೊನೆಯವರೆಗೂ.
ಇಲ್ಲಿವರೆಗೂ ಅಂದರೆ 4ನೇದರವರೆಗೂ. ಈ ಕೊನೆಯದು ಬೇಕಾದ್ರೆ ಬಿಟ್ಬಿಡಿ, ಕೊನೆಯದು ಬೇಡ. 4ನೇದಲ್ಲಿವರೆಗೂ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಆಮೇಲೆ ಈ 3 ಚೈನಲ್ಲಿ ಆರ್ಚ್ ಮಾಡ್ಕೊಳ್ಳಿ. ಡಬಲ್ ಕ್ರೋಶೆ ಹಾಕಿ ಆರ್ಚ್ ಮಾಡ್ಕೊಳ್ಳಿ. 3 ಡಬಲ್ ಕ್ರೋಶೆ ಹಾಕಿಬಿಟ್ಟು ನಾನು ಮಧ್ಯದಲ್ಲಿ ಒಂದು ಮಣಿ ಸೇರಿಸ್ತಾ ಇದ್ದೀನಿ. ನೀವು ಬೇಡಂದರೆ ಸೇರಿಸ್ಕೋಬೇಕಾಗಿಲ್ಲ. ಆಮೇಲೆ 3 ಡಬಲ್ ಕ್ರೋಶೆ ಆಗಿ ಬೀಡ್ ಹಾಕಿದ್ದೀನಿ. ಮತ್ತು 3 ಡಬಲ್ ಕ್ರೋಶೆ ಒಟ್ಟು 6 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಮಾಡಿಕೊಂಡು ಇಲ್ಲಿ ಈ ಫಸ್ಟಿನ ಚೈನ್ ಬಿಟ್ಟು ಫಸ್ಟ್ ಡಬಲ್ ಕ್ರೋಶೆ ಚೈನಲ್ಲಿ ಅಲ್ಲಿ ಲಾಕ್ ಮಾಡಿ. ಈ ಥರ ಆರ್ಚ್ ಮಾಡ್ಕೊಳ್ಳಿ. ಆಮೇಲೆ ಉಳಿದಿರೋ ಡಬಲ್ ಕ್ರೋಶೆಲಿ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಬನ್ನಿ. ಇಲ್ಲಿ ಫುಲ್ಲು ಸಿಂಗಲ್ ಕ್ರೋಶೆ. ಇದರಲ್ಲೂ ಸಿಂಗಲ್ ಕ್ರೋಶೆ. ಆಮೇಲೆ ಈ ಚೈನಲ್ಲೂ ಸಿಂಗಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ಇದು ಕುಚ್ಚಿಗೆ. ನಿಮಗೆ ಕುಚ್ಚು ಬೇಡ, ಲೇಸ್ ಥರ ನೀವು ಮಾಡ್ತೀರಾ ಅಂದರೆ ಇಲ್ಲಿ ಆರ್ಚ್ ಮಾಡ್ಕೊಳ್ಳಿ. ಇಲ್ಲಿನೂ ಇದೇ ಥರ ಈ 4ನೇ ಡಬಲ್ ಕ್ರೋಶೆಗೆ ಬಂದ ಮೇಲೆ ಇಲ್ಲಿ ಆರ್ಚ್ ಮಾಡ್ಕೊಳ್ಳಿ. ಇಲ್ಲಿ ಆರ್ಚ್ ಮಾಡ್ದಂಗೆ ಅದು ಲೇಸ್ ಥರ ಆಗುತ್ತೆ ಫುಲ್ಲು. ಇದು ನಾನು ಕುಚ್ಚಿಗೋಸ್ಕರ ಜಾಗ ಬಿಡ್ತಾ ಇದ್ದೀನಿ. ನೆಕ್ಸ್ಟು ಈ ಚೈನಲ್ಲಿ 2ನೇ ಚೈನ್ ಇದೆಯಲ್ವ, ಅಲ್ಲಿ ಫಸ್ಟಲ್ಲಿ ನಾವು ಮಾಡ್ದಂಗೆ ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು 4 ಡಬಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಆಮೇಲೆ ಇದೇ ಥರ ಇಲ್ಲಿನೂ ಆರ್ಚ್, ಮತ್ತು ಕುಚ್ಚು, ಮತ್ತು ಆರ್ಚ್, ಆ ಥರ ಮಾಡ್ತಾಯಿದ್ದೀನಿ. ನೀವು ಬೇಕು ಅಂದರೆ ಇಲ್ಲಿ ನೀವು ಆರ್ಚೆ ಮಾಡ್ತೀರಾ, ಲೇಸ್ ಥರ ಮಾಡ್ತೀರಾ ಅಂದರೆ ಇಲ್ಲಿನೂ ಮಾಡ್ತಾ ಹೋಗ್ಬೋದು. ನೆಕ್ಸ್ಟು ಇಲ್ಲಿ ಆರ್ಚು 3 ಡಬಲ್ ಕ್ರೋಶೆ ಹಾಕಿ ಮತ್ತೆ 3 ಡಬಲ್ ಕ್ರೋಶೆ. ಮತ್ತೆ ಇಲ್ಲಿ ಈ ಫಸ್ಟ್ ಡಬಲ್ ಕ್ರೋಶೆ ಮೇಲೆ ಚೈನ್ ಬಿಟ್ಟು ಡಬಲ್ ಕ್ರೋಶೆ ಮೇಲೆ ಲಾಕ್, ಮತ್ತು ಉಳಿದ ಡಬಲ್ ಕ್ರೋಶೆಯಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಇಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಕುಚ್ಚಿಗೆ ಜಾಗ. ಇದೇ ಥರ ಮುಂದುವರ್ಸ್ಕೊಂಡು ಹೋಗ್ಬೋದು. ಈ ಥರ ಆರ್ಚ್ ಬರುತ್ತೆ. ಫುಲ್ ಮಾಡಿ ತೋರಿಸ್ತೀನಿ. ಕುಚ್ಚೆಲ್ಲ ಹಾಕಿದ್ಮೇಲೆ ಡಿಸೈನ್ ಈ ಥರ ಕಾಣಿಸುತ್ತೆ ಸ್ನೇಹಿತರೆ. ನಿಮಗೆ ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮುಂದಿನ ಡಿಸೈನ್ನೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.